ನಾನು ಬಸವಾದಿ ಶರಣರ ಅನುಯಾಯಿ, ಬಸವಣ್ಣವರ ಅನುಯಾಯಿ. ಯಾಕಂತಂದ್ರೆ ನಾನು ಒಂದು ಹಿಂದುಳಿದ ಜಾತಿಯಿಂದ ಬಂದಂಥವನು. ನಮ್ಮ ಸಮಾಜದಲ್ಲಿ ಹಿಂದುಳಿದವರು ಮುಂದುವರೆದವರು ಅಂತೇಳಿ ನಿರ್ಮಾಣ ಆಗಬೇಕಾದ್ರೆ ಮೇಲ್ವರ್ಗ ಕೆಳವರ್ಗ ಅಂತೇಳಿ ನಿರ್ಮಾಣ ಆಗಬೇಕಾದ್ರೆ ಸಮಾಜದಲ್ಲಿ ಅಸಮಾನತೆ ನಿರ್ಮಾಣ ಆಗಬೇಕಾದ್ರೆ ನಮ್ಮ ಜಾತಿ ವ್ಯವಸ್ಥೆ ಕಾರಣ ಅಂತಕ್ಕಂಥದ್ದನ್ನು ತಿಳ್ಕೋಬೇಕಾಗ್ತದೆ. ಜಾತಿ ವ್ಯವಸ್ಥೆ ಕಾರಣ. ಜಾತಿ ವ್ಯವಸ್ಥೆಯ ಪರಿಣಾಮವಾಗಿ ಸಾಮಾಜಿಕವಾಗಿ ಅಸಮಾನತೆ, ಆರ್ಥಿಕವಾಗಿ ಅಸಮಾನತೆ. ಜಾತಿಯ ವ್ಯವಸ್ಥೆಯ ಕಾರಣಕ್ಕೋಸ್ಕರ ಬಹುಸಂಖ್ಯಾತ ಜನರು ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದರು. ಯಾರಿಗೆ ಅವಕಾಶಗಳು ಸಿಕ್ತು, ಯಾರಿಗೆ ವಿದ್ಯೆ ಕಲಿತಕ್ಕಂಥ ಅವಕಾಶ ಇತ್ತು, ಅವರೆಲ್ಲರೂ ಕೂಡ ವಿದ್ಯೆ ಕಲಿತರು, ಮೇಲ್ವರ್ಗದವರು ಅಂತೇಳಿ ಗುರುತಿಸ್ಕೊಂಡ್ರು. ಹಾಗಾಗಿ ಅವರಿಗೆ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ಅನುಭವಿಸ್ತಕ್ಕಂಥ ಅವಕಾಶ. ಯಾರು ಕಾಯಕ ಮಾಡ್ತಾ ಇದ್ರು, ಕಾಯಕ ಮಾಡೋರು, ಅದಕ್ಕೆ ಬಸವಾದಿ ಶರಣರು ಕಾಯಕವೇ ಕೈಲಾಸ ಅಂತ ಹೇಳಿದ್ರು. ಯಾವ ಕಾಯಕನೂ ಕೂಡ ಕೀಳುವಲ್ಲ ಮೇಲುವಲ್ಲ, ಕಾಯಕದ ಮೂಲಕನೇ ನೀವು ಕೈಲಾಸ ಕಾಣಬೇಕು ಅಂತ ಹೇಳಿ. ಕಾಯಕ ಮಾಡೋರು ಉತ್ಪಾದಕರು ಎಲ್ಲರೂ ಕೂಡ. ಬಸವಾದಿ ಶರಣರು ಏನು ಹೇಳಿದ್ರು ಅಂತಂದ್ರೆ, ಕಾಯಕ ಮಾಡದೇನೆ ಬದುಕಬಾರದು, ಕಾಯಕ ಮಾಡೇ ಬದುಕಬೇಕು, ಕಾಯಕ ಮಾಡೇ ಊಟ ಮಾಡಬೇಕು. ಸಮಾಜದಲ್ಲಿ ಅಸಮಾನತೆ ಸಮಾಜದಲ್ಲಿ ಏನಾಗಿತ್ತು ಅಂತಂದ್ರೆ, ಕಾಯಕ ಮಾಡೋರು ಯಾರೋ, ಉತ್ಪಾದನೆ ಮಾಡೋರು ಯಾರೋ, ಅದನ್ನು ಅನುಭವಿಸೋರು ಇನ್ಯಾರೋ. ಇದು ಆಗಬಾರದು ಸಮಾಜದಲ್ಲಿ. ಹಾಗಾಗಿ ನಾವು ಅಸಮಾನತೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಬಡವರು, ಶ್ರೀಮಂತರು, ಮೇಲುವರ್ಗ, ಕೆಳವರ್ಗ ಇವನ್ನೆಲ್ಲ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಇವೆಲ್ಲ ಬದಲಾವಣೆಯಾಗಿ ಸಮಾಜ ನಿರ್ಮಾಣ ಆಗಬೇಕು ಅಂತಕ್ಕಂಥ ಕನಸನ್ನ ಬಸವಾದಿ ಶರಣರು ಕಂಡಿದ್ರು. ಅದಕ್ಕಾಗಿ ಇಡೀ ಜೀವನದ ಉದ್ದಕ್ಕೆ ವಚನ ಸಾಹಿತ್ಯದ ಮೂಲಕ ಬದಲಾವಣೆಯನ್ನು ತರಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರು. ಆದರೆ ಬದಲಾವಣೆ ಪೂರ್ಣ ಆಗದ್ರೊಳಗಡೆ ಆ ವಚನ ಸಾಹಿತ್ಯದ ಚಳುವಳಿ ಇತ್ತಲ್ಲ, ಆ ಚಳುವಳಿ ತೀವ್ರಗೊಳ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಅಡ್ಡಗಾಲ ಆಗ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ರು. ಅದರಿಂದ ಬದಲಾವಣೆ ಆಗಿಲ್ಲ. 850 ವರ್ಷಗಳ ಹಿಂದೆ ಬಸವಾದಿ ಶರಣರು ಹೇಳಿದ್ರು, ಇವ ನಾರವ ಇವ ನಾರವ ಇವ ನಾರವ ಎಂದು ಎನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ. ಆಗಿದೆಯಾ ಅದು? ಎಲ್ಲರೂ ನಮ್ಮವರು ನಮ್ಮವರು ಅಂತಾರ. ಅದಾಗಬೇಕಲ್ಲ, ಎಲ್ಲರೂ ನಮ್ಮವರು ಆಗ್ಬೇಕಲ್ಲ. ಅದು ಆಗ್ಲಿಲ್ಲ. ಇನ್ನ ಕಾರಣ ಯಾಕಪ್ಪ ಅಂತಂದ್ರೆ, ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ, ಸಾಮಾಜಿಕ ವ್ಯವಸ್ಥೆ ಚಲನೆ ಇಲ್ಲ, ಜೆಟ್ಟುಗಟ್ಟಿಬಿಟ್ಟಿದೆ. ಯಾವ ಸಾಮಾಜಿಕ ವ್ಯವಸ್ಥೆಗೆ ಆರ್ಥಿಕ ಸಾಮಾಜಿಕ ಚಟುವಟಿಕೆಗಳಿರಲ್ಲ, ಆ ಸಾಮಾಜಿಕ ವ್ಯವಸ್ಥೆ ಅದು ಜಡ್ಡುಗಟ್ಟಿರ್ತದೆ, ಚಲನರಹಿತವಾಗಿರ್ತದೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ನಮ್ಮ ಜಾತಿ ವ್ಯವಸ್ಥೆ ಎಷ್ಟು ಮಟ್ಟಿಗೆ ಬೇರ್ ಬಿಟ್ಬಿಟ್ಟಿದೆ ಅಂತಂದ್ರೆ ಆರ್ಥಿಕ ಸಾಮಾಜಿಕ ಚಲನೆ ವಲನಗಳಿಲ್ಲದೇನೆ ಅದು ಅಷ್ಟು ಸುಲಭವಾಗಿ ಅದನ್ನು ಕಿತ್ತಾಕ್ಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ಪರಿಸ್ಥಿತಿ ಸಮಾಜದಲ್ಲಿ ನಿರ್ಮಾಣ ಆಗಿದೆ.
ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಒಂದು ನನ್ನ ಅನುಭವನ. ನಾನು ವಿದ್ಯಾರ್ಥಿಯಾಗಿದ್ದಾಗ ಸೇದ ಬಾವಿಗೆ ನೀರು ಸೇದಕ್ಕೆ ಹೋಯ್ತಿದ್ದೆ. ಬಿಂದಿಗೆ ತಗೊಂಡೋಗಿ ನೀರು ಸೇದೋದು. ಆ ಬಾವಿನಲ್ಲಿ ಕಸ ಎಲ್ಲ ಬಿದ್ದಿರ್ತಿತ್ತು. ಆ ಗುಬ್ಬಚ್ಚಿಗಳೆಲ್ಲ ಕಸ ಎಲ್ಲ ಆಗ್ತಿತ್ತು. ಆ ಕಸ ದೂರ ಆಗ್ಲಿಕ್ಕೆ ಬಿಂದಿಗೆನ ಮೇಲೆ ಕೆಳಗೆ ಮಾಡಿ ಆ ಕಸ ದೂರ ಆದ್ಮೇಲೆ ನೀರು ತಗೊಳ್ತಾ ಇದ್ರು. ಆ ನೀರು ತಗೊಂಡು ಸ್ವಲ್ಪ ಒತ್ತಾದ ತಕ್ಷಣ ಮತ್ತೆ ಕಸ ಸೇರ್ಕೊಬಿಡೋದು. ನಮ್ಮ ಸಮಾಜ ಸುಧಾರಣೆ ಆ ತರ ಆಗೋಗ್ಬಿಟ್ಟದೆ. ಗೊತ್ತಾಯ್ತಾ ನಿಮಗೆ? ಗೊತ್ತಾಯ್ತೇನ್ರಿ? ಹೆಣ್ಮಕ್ಳು ಕೂತ್ಕೊಳ್ರಮ್ಮ, ನಿಮ್ಗೋಸ್ಕರನೇ ನಾವು ಸಭೆ ಕರೆದಿರೋ, ಕೂತ್ಕೊಳ್ಳಿ. ನಮ್ಮ ಸಮಾಜದ ವ್ಯವಸ್ಥೆ ಏನು ಅಂತಂದ್ರೆ, ಆ ಬಿಂದಿಗೆ